ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ CLK ಲಾಗಿಗೆ ಸ್ವಾಗತ. ಹಳ್ಳಿ ಸ್ಪೆಷಲ್ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನವನ್ನು ಹೇಳಿಕೊಡ್ತೀನಿ. ಯಾವುದೇ ಮಸಾಲೆಯನ್ನು ಬಳಸದೆ ಆರೋಗ್ಯಕರವಾದ ಬದನೆಕಾಯಿ ಬಜ್ಜಿ ಮಾಡುವ ವಿಧಾನ. ಈ ಬಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಬದನೆಕಾಯಿ, ಆಲೂಗೆಡ್ಡೆ, ನಿಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, 2 ಟೊಮಟೊ, ಈರುಳ್ಳಿ, ಕರಿಬೇವು, ಸಾಸಿವೆ, ಕೊತ್ತಂಬರಿ, ಉಪ್ಪು, ಹುಣಸೆಹಣ್ಣು. ಒಂದು ಕುಕ್ಕರ್ಗೆ ಬದನೆಕಾಯಿ ಹಾಕಿ ಹೆಚ್ಚಿದ ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಟೊಮಟೊ ಎಲ್ಲವನ್ನು ಹಾಕಿ ಒಂದು ಚಂಬು ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಕೂಗಿಸಬೇಕು. ಆಲೂಗೆಡ್ಡೆ ಬದನೆಕಾಯಿ ಬೆಂದಿರುತ್ತೆ. ಈಗ ಬೆಂದಿದೆ ಅಂತ ನೋಡೋಣ. ಬೆಂದಿದ್ದಾವೆ. ಅದನ್ನು ಸೋಸೋ ಜಾರಲ್ಲಿ ಸೋಸಿ ಆರಿದ ತಕ್ಷಣ ಒಂದು ಪ್ಲೇಟಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, ಹಳ್ಳಿ ಕಡೆ ಕೈಯಲ್ಲಿ ಕಿವುಚುತ್ತಾರೆ. ಖಾರ ಆಗುತ್ತೆ ಅನ್ನೋರು ಈ ಥರ ಮಸಗುದಿ ತಗೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಅದಕ್ಕೆ ಬೇಯಿಸಿದಂತಹ ಸಿಪ್ಪೆ ತೆಗೆದು ಟೊಮಟೊ ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಬಜ್ಜಿ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ಆಲೂಗೆಡ್ಡೆಯನ್ನು ಸೇರಿಸ್ಕೊಳ್ಬೇಕು. ನೋಡಿ, ಇದರಲ್ಲಿ ಯಾವುದೇ ಮಸಾಲೆಯನ್ನು ಸೇರಿಸ್ತಿಲ್ಲ ನಾನು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಹಳ್ಳಿ ಕಡೆ, ಹೊಲದ ಕಡೆ ವಾರಕ್ಕೊಂದ್ಸತಿಯಾದರೂ ಬಳಸ್ತಾರೆ ಈ ಬಜ್ಜಿಯನ್ನು. ಮನೆಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡ್ಕೊಂಡು ತಿಂತಾರೆ. ಯಾವುದೇ ಹೆಚ್ಚಾಗಿ ತರಕಾರಿ, ಬೇಳೆ ಏನು ಬೇಕಾಗಲ್ಲ. ಬೇಯಿಸಿರೋ ಬದನೆಕಾಯಲ್ಲಿ ಹುಳ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಹುಳ ಇದ್ದರೆ ತೆಗೆದಾಕಿ ನೀಟಾಗಿ ನೋಡ್ಕೊಂಡು ಹುಳ ಇಲ್ದಿರೋ ಬದನೆಕಾಯನ್ನು ಸೇರಿಸಿ ಈ ರೀತಿಯಾಗಿ ಹಳ್ಳಿ ಕಡೆ ಕೈಯಲ್ಲಿ ಕಿವುಚ್ತಾರೆ ರುಚಿ ಜಾಸ್ತಿ ಅಂತ ಹೇಳಿ. ಅದೇ ರೀತಿಯಾಗಿ ಮಿಕ್ಸಿಗೆಲ್ಲ ಹಾಕ್ಬಿಟ್ರೆ ನುಣ್ಣಗೆ ಸಾಂಬಾರು ಆಗಿಬಿಡುತ್ತೆ. ಅದರಿಂದ ಕೈಯಲ್ಲಿ ಕಿವುಚಬೇಕು, ರುಚಿ ಜಾಸ್ತಿ. ಹಸಿ ಬಜ್ಜಿ ಇದು. ಈರುಳ್ಳಿ ಹಾಕಿ ಮುದ್ದೆ ಜೊತೆ ತಿನ್ಬೋದು. ಬೇಡಪ್ಪ ನನಗೆ ಹಸಿ ಬಜ್ಜಿ ತಿನ್ನೋಕ್ಕಾಗಲ್ಲ ಅನ್ನೋರು ಒಗ್ಗರಣೆ ಹಾಕ್ಕೋಬೋದು. ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಈರುಳ್ಳಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಬ್ರೌನ್ ಕಲರ್ ಬಂದ ನಂತರ ಕಿವುಚಿದ ಹಸಿ ಬಜ್ಜಿಯನ್ನು ಇದಕ್ಕೆ ಸೇರಿಸಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ತೆಳ್ಳಗೆ ಬೇಕೋ ತೆಳ್ಳಗೆ, ಗಟ್ಟಿ ಬೇಕೋ ಗಟ್ಟಿ ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈ ಬಜ್ಜಿಯನ್ನು ಮುದ್ದೆ, ಚಪಾತಿ, ರೊಟ್ಟಿಗೆ ತುಂಬ ರುಚಿಯಾಗಿರುತ್ತದೆ, ಆರೋಗ್ಯಕರವಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.